ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ನೂತನವಾಗಿ ನವೀಕರಿಸಲಾದ ಓಪನ್ ಏರ್ ಥಿಯೇಟರ್ ಹಾಗೂ ಶಾಶ್ವತ ಪ್ರದರ್ಶನ ಮಳಿಗೆಗಳನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾ. ಬಿ.ಎಲ್. ಶಂಕರ್, ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ.ಕೆ. ಅಲ್ತಾಫ್ ಖಾನ್, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಎಸ್.ಎನ್. ಸೇರಿದಂತೆ ನಟ ನಿರಂಜನ್ ಶೆಟ್ಟಿ, ನಟ ಪ್ರಥಮ್, ಆರ್.ಜೆ. ಪಟಾಕಿ ಶ್ರುತಿ ಹಾಗೂ ನಟಿ ಭೂಮಿ ಶೆಟ್ಟಿ ಉಪಸ್ಥಿತರಿದ್ದು ನೂತನ ಸೌಲಭ್ಯಗಳನ್ನು ಉದ್ಘಾಟಿಸಿದರು. ಇದೇ ವೇಳೆ ಬೆಂಗಳೂರು ಉತ್ಸವ, ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೂ ಚಾಲನೆ ನೀಡಲಾಯಿತು. 10 ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿರುವ ಕಲಾವಿದರು ಹಾಗೂ ಕರಕುಶಲ ತಜ್ಞರು ತಮ್ಮ ಕಲಾಕೃತಿಗಳು, ಕೈಮಗ್ಗ ಉತ್ಪನ್ನಗಳು ಮತ್ತು ವೈವಿಧ್ಯಮಯ ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡಲಿದ್ದಾರೆ. ಇದುವರೆಗೆ ಶಾಶ್ವತ ಪ್ರದರ್ಶನ ಮಳಿಗೆಗಳ ಕೊರತೆಯಿಂದ ಕಲಾವಿದರು ತಾತ್ಕಾಲಿಕ ವ್ಯವಸ್ಥೆಗಳನ್ನೇ ಅವಲಂಬಿಸಬೇಕಾಗಿತ್ತು. ಇದೀಗ ನವೀಕರಿಸಿದ ಮಳಿಗೆಗಳು ಮತ್ತು ಓಪನ್ ಏರ್ ಥಿಯೇಟರ್ನಿಂದ ಕಲಾವಿದರಿಗೆ ಉತ್ತಮ ಸೌಲಭ್ಯ ದೊರೆಯಲಿದ್ದು, ರಾಷ್ಟ್ರೀಯ ಹಾಗೂ ಅಂತರರಾಷ್ಟ್ರೀಯ ಮಟ್ಟದ ಕಲಾ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಆಯೋಜಿಸಲು ನೆರವಾಗಲಿದೆ. ಒಟ್ಟಾರೆ ನವೀಕರಿಸಿದ ಓಪನ್ ಏರ್ ಥಿಯೇಟರ್ ಹಾಗೂ ಶಾಶ್ವತ ಪ್ರದರ್ಶನ ಮಳಿಗೆಗಳು ಕಲಾವಿದರಿಗೆ ಹೊಸ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಬೆಂಗಳೂರನ್ನು ರಾಷ್ಟ್ರೀಯ ಹಾಗೂ ಅಂತರರಾಷ್ಟ್ರೀಯ ಕಲಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ದಿಸೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಮೊದಲದಾಗೆ ಚಿತ್ರಕಲಾ ಪರಿಷತ್ ತುಂಬಾ ಹೆಮ್ಮೆ ಇದು. ಯಾಕೆಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಈ ಆಹಾರ ಮೇಳ ಇರುತ್ತಲ್ಲ ಗೊತ್ತಾ, ಎಲ್ಲಾ ತರದ ಫುಡ್ ಒಂದೇ ರೂಫ್ ಅಡಿಯಲ್ಲಿ ಹೆಂಗ್ ಸಿಗುತ್ತೋ, ನಾನು ತುಂಬಾ ಮಾಸಾಗಿ ಹೇಳ್ತೀನಿ ಕೇಳಿ. ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಬಂದ್ರೆ ಈಗ ಎಕ್ಸಾಂಪಲ್ ಇದು ಒಡಿಸ್ಸಾದು, ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಕೇರಳದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಅವರು ಅವ್ರದೇ ಆದ ಹ್ಯಾಂಡ್ ಪೇಂಟಿಂಗ್ ಇರ್ಬೋದು, ಈಶ್ವರನ ಸಣ್ಣ ಸಣ್ಣ ಕಲಾಕೃತಿಗಳಿರ್ಬೋದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಎಲ್ಲವೂ ಒಂದು ರೂಫ್ ಅಡಿಯಲ್ಲಿ ಸಿಗುತ್ತೆ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ಇದು ತುಂಬಾ ಯುನೀಕ್ ಆಗಿದೆ. ಬನ್ನಿ, ನೋಡಿ, ಪರ್ಚೇಸ್ ಮಾಡಿ. ಖಂಡಿತ ಮನ್ಸಿಗೆ ಇಷ್ಟ ಆಗುವಂತ ಬಹಳಷ್ಟು ಐಟಮ್ಸ್ ಇದೆ ಇಲ್ಲಿ. ಅಂಡ್ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ನೀವು ನೋಡಕ್ಕೆ ಬಂದ್ರೆ ತಗೊಳ್ಳದೆ ಹೋಗೋದೇ ಇಲ್ಲ. ಸೊ ತುಂಬಾ ವಿಶೇಷವಾಗಿದೆ. ಸ್ಪೆಷಲಿ ನನ್ನ ಗೆಳೆಯ ನಿರಂಜನ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾ ಇಲ್ಲ ಅಂತ ಹೇಳಕ್ ಆಗ್ಲೇ ಇಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಕೇಳ್ಬೇಕಾರೆ ಆರ್ಟ್ ಗ್ಯಾಲರಿ ಅವ್ರು ಕರೆದಾಗ ಏನ್ ಹೇಳಿದ್ದೆ ಕೇಳ್ಬೇಕಾರೆ, ಒಬಾಮಾ, ಮೋದಿ, ಟ್ರಂಪ್, ಬಿಲ್ಗೇಟ್ಸ್ ನನ್ನ ಪಕ್ಕದಲ್ಲಿ ಇದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನೋ ಇಲ್ವೋ ಕೇಳಿ, ಅದಕ್ಕೋಸ್ಕರ ಬಂದಿದ್ದೀನಿ. ಟ್ರಂಪ್ ನನ್ನ ಪಕ್ಕದಲ್ಲಿ ಇದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ ಅದೇ ಪ್ರೀತಿಯಿಂದ ಬಂದಿದ್ದೀನಿ. ಖುಷಿ ಇದೆ. ಒಂದಕ್ಕಿಂತ ಒಂದು ಬೇರೆ ಬೇರೆ ವಿನೂತನವಾದ ಕೆಲವೊಂದು ನಾವು ನೋಡಕ್ ಆಗೇ ಇರಲ್ಲ. ಎಲ್ಲವೂ ಇಲ್ಲಿ ಬಹಳ ಸ್ಪೆಷಲ್ ಆಗಿದೆ. ಹ್ಯಾಂಡ್ ಆಮೇಲೆ ಇವ್ರಿಗೆ ಕೈಯಿಂದ ಮಾಡಿರುವಂತ ಒಂದೊಂದು ಕಲಾಕೃತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ನನಗ್ ಖುಷಿ ಆಯ್ತು. ನಾನು ಯಾವ್ಯಾವ ತಗೊಳ್ತೀನಿ ಅಂತ ಅದಕ್ಕೆ ಕಾಯ್ತಾ ಇದ್ದೀನಿ. ಐ ಆಮ್ ಈಗರ್ಲಿ ವೈಟಿಂಗ್. ಏನ್ ಇಷ್ಟ ಆಯ್ತು ಸರ್? ನಂಗೆ ಫಸ್ಟ್ ಅಲ್ಲಿ ಹೋದ ತಕ್ಷಣ ಒಂದಷ್ಟು ವಿಗ್ರಹಗಳು ನೋಡಿದೆ. ಸಣ್ಣ ಸಣ್ಣ ಗಣೇಶ, ಇಷ್ಟುದ್ದದ ಗಣೇಶ. ಫಸ್ಟ್ ಅದೊಂದು, ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರನ್ ಪೂಜೆ ಮಾಡ್ತೀನಿ, ಕೃಷ್ಣನ್ ಪೂಜೆ ಮಾಡಿ ನಾನು ಡೇ ಶುರು ಮಾಡೋದು. ಸೊ ನನಗೆ ತುಂಬಾ ಖುಷಿ ಕೊಡ್ತು. ಅದರಲ್ಲಿ ಅವರ ಕ್ರಿಯೇಟಿವಿಟಿ ಕಾಣ್ತಾ ಇದೆ. ಅಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪೇಂಟಿಂಗ್ ಇರ್ಬೋದು, ಇಲ್ಲಿ ಸಾರಿ, ಕಂಪ್ಲೀಟ್ ಕಾಟನ್ ಸಾರಿ. ಸಾರಿನ ಹೆಣ್ಮಕ್ಳು ಕೇಳಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಚಿನ್ನ ತಗೋಬೇಡಿ ಅಂತ ಹೇಳಿದ್ದಾರೆ, ಸಾರಿ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಮಿಸ್ ಮಾಡದೆ ಗಂಡನ್ ಕರ್ಕ ಬನ್ನಿ, ನೀವು ನಿಮ್ಮ ಮನೆಯವರು ಎಲ್ಲರೂ ಅಷ್ಟೇ ಕರ್ಕ ಬನ್ನಿ. ಹೋಗ್ಬೇಕಾದ್ರೆ ಒಂದ್ ತಗೋಬೇಕು ಅನ್ಕತ್ತೀರಾ, 1.5 ತಿಂಗಳು ಸಂಬಳನ ಇಲ್ಲಿ ಹಾಕ್ಬಿಟ್ಟು ಗಂಡ ನಿಮ್ಮನ್ನ ನೆಮ್ಮದಿಯಾಗಿ ಮನೆ ಕರ್ಕೊಂಡು ಹೋಗ್ತಾರೆ. ಇದು ನಾನ್ ನಿಮ್ಗೆ ಕೊಡ್ತಿರೋ ಮಾತು. ನಮ್ ಕಾಲೇಜಲ್ಲಿ ನಾವ್ ಏನ್ ಕಡ್ದು ಗುಡ್ಡೆ ಹಾಕಿದ್ವಿ ಅಂತ ಕೇಳಿದ್ರೆ ಪಾಸ್ ಆಗಿದ್ದೆ ಹೆಚ್ಚು ಅಂತ ಹೇಳ್ಬೇಕಾಗಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ನನ್ನ ಕಾಲೇಜ್. ಅಯ್ಯೋ, ನಮ್ ಡಿಪಾರ್ಟ್ಮೆಂಟ್ ನ ಎಕ್ಸಿಬಿಷನ್ ಸೆಂಟರ್ ಮಾಡೋರಲ್ಲ ಅಂತ ಕಣ್ಣೀರಾಗ್ತಿದೆ. ಬಟ್ ನಿಜವಾಗಿಯೂ ಖಂಡಿತವಾಗಿಯೂ ಬಂದ್ ನೋಡ್ಲೇಬೇಕಾಗಿದೆ. ಜುಲೈ 3ರಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಲ್ಲಿ ರೆನೋವೇಟ್ ಮಾಡಿ ಈಗ ಹೊಸದಾಗಿ ಸ್ಟಾಲ್ಸ್ ಅನ್ನ ಹಾಕಿದ್ದಾರೆ. ನೀವೆಲ್ಲಾ ನೋಡ್ತೀರಾ, ಗಿಲ್ಲತ್ ಅಂತ ಕಾಲ್ ಗೆಜ್ಜೆ, ಕೈ ಬಳೆ, ಕಿವಿ ಓಲೆ, ಸೀರೆ, ಬ್ಲೌಸ್, ವೈಟ್ ಇಂದ ಹಿಡಿದು ಗಂಡ್ ಮಕ್ಳಿಗೂ ಬೆಜ್ಜಾನ್ ಸಿಗುತ್ತೆ, ಚಿಕ್ಕ ಮಕ್ಳಿಗೂ ಎಲ್ಲ ಸಿಗುತ್ತೆ. ಆದರೆ ಬಹಳ ವಿಭಿನ್ನವಾದ ವಿಶೇಷವಾದ ಒಂದು ವಸ್ತು ನಿಮ್ಗೆ ಇಲ್ಲಿ ಸಿಗಲಿದೆ. ಅದ್ ಯಾರಾದ್ರೂ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಜಗನ್ನಾಥ್ ಪುರಿ ಯಾತ್ರಾ ಶುರುವಾಗಿದೆ. ಹೋಗಕ್ಕೆ ನಿಮ್ ಬಾಸ್ ನಮಗ್ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಜಗನ್ನಾಥ್ ಪುರಿನ ದೃಷ್ಟಿ ಗೊಂಬೆಗಳು ಇವೆ. ಇಷ್ಟಿಷ್ಟೇ ಚಿಕ್ಕದು, 150 ರೂಪಾಯಿ ಒಂದು ಗೊಂಬೆ. ಟ್ರಸ್ಟ್ ಯು ಮೀ, ಮನೆಗ್ ತಗೊಂಡ್ ಹೋಗಿ ಮನೆ ಮುಂದೆ ಹಾಕೊಳ್ಳಿ. ಅದ್ಭುತವಾಗಿದೆ. ಇನ್ ಎಲ್ಲೂ ಸಿಗಲ್ಲ ನಿಮ್ಗದು. ಓನ್ಲಿ ಇನ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಂಟಿಲ್ ಸ್ಟಾಕ್ಸ್ ಲಾಸ್ಟ್. ನಿರಂಜನ್ ಮೊದ್ಲೇ ಹೇಳಿದ್ರು, ಶ್ರುತಿ ಮಾತಾಡಕ್ ಮುಂಚೆ ಏನಾದ್ರು ಸಣ್ಣ ಪುಟ್ಟು ತುಂಡುಕೊಂಡಿದ್ರೆ ಮುಗಿಸ್ಕೊಂಡ್ಬಿಡಿತ್ತು, ಆಮೇಲೆ ಶ್ರುತಿ ಬಿಡಲ್ಲ ಅಂತ ಮೊದ್ಲೇ ಹೇಳಿದ್ರು. ನಾನ್ ಮರ್ತು ಬಿಟ್ಟೆ ಅದೊಂದು. ಅಲ್ಲ, ಅದಕ್ಕೆ ಹೇಳ್ತಾ ಇದೀನಿ, ನೀವು ತಗೋಬೇಕು.
ಪ್ರಥಮ್ ಇವಾಗ ತಾನೇ ನೀವು ಸಿನಿಮಾ ಬಿಡುಗಡೆ ಆಗ್ತೀನಿ ಅಂತ ಹೇಳ್ತಿದ್ರಲ್ಲ, ದೃಷ್ಟಿಗೊಂಬೆ ಅದು ನೋಡಿ ಎಲ್ಲ ಅದ್ಭುತವಾಗಿ ನಡೆಯುತ್ತೆ. ಬನ್ನಿ ತಗೊಳ್ಳೋಣ, ಹೋಗ್ಬಿಡಿ. ಖಂಡಿತ So- ತುಂಬಾ ಖುಷಿ ಆಯ್ತು. ಎಲ್ಲರೂ ವಿಸಿಟ್ ಮಾಡಿ. ಎಸ್, ಖಡಖಂಡಿತವಾಗಿ ಬನ್ನಿ. ಜೊತೆಗೆ ಒಂದು ಅಂದ್ರೆ ಇವ್ರ ಕ್ರಿಯೇಟಿವಿಟಿ ನೋಡೋಕೆ ಇನ್ನೊಂದು ಖುಷಿಯಾದ ವಿಚಾರ. ಒಂದಕ್ಕಿಂತ ಒಂದು ಭಿನ್ನವಾಗಿದೆ, ಮಿಸ್ ಮಾಡ್ಕೋಬೇಡಿ. ಅಂಡ್ ಯಾರಿಗಾದ್ರೂ ನಿರಂಜನ್ ಅಂಡ್ ಪ್ರಥಮ ಫ್ರೀ ಗಿಫ್ಟ್ ಕೊಡ್ತಾರಂತೆ ಹೆಣ್ಮಕ್ಳಿಗೆ. ತಗೊಳ್ರಪ್ಪ, ಬಾಚ್ಕೊಳ್ರಪ್ಪ ಎಲ್ಲರೂ. ಸದ್ಯಕ್ಕೆ ಶೂಟಿಂಗ್ ಮಾತ್ರ ನಾವು free ಗೆ. ಅಲ್ಲಲ್ಲ, ನಾವು ಈ ರೀತಿಯ ಪ್ರದರ್ಶನಗಳನ್ನ ಏರ್ಪಾಡು ಮಾಡ್ಕೊಂಡು ಬರ್ತಾ ಇದೆ. ಈ ಬಾರಿಯ ವಿಶೇಷ ಅಂತ ಹೇಳಂದ್ರೆ ತಾತ್ಕಾಲಿಕವಾದಂಥ ಶಾಪ್ಗಳಲ್ಲಿ ನಡೀತಾ ಇದ್ದಂಥ ಪ್ರದರ್ಶನ ಈಗ ಶಾಶ್ವತವಾದಂಥ ಮಳಿಗೆಗಳಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪ್ರಕೃತಿಯ ಸೊಬಗಿನ ಮಧ್ಯ ಹೊಸ ಮಳಿಗೆಗಳನ್ನು ನಿರ್ಮಾಣ ಮಾಡಿ ರಾಷ್ಟ್ರದ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಅನೇಕ ಕಲಾವಿದರುಗಳು ತಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆರ್ಟ್ಸ್ ಇದೆ, ಕ್ರಾಫ್ಟ್ಸ್ ಇದೆ, ಹ್ಯಾಂಡಿಕ್ರಾಫ್ಟ್ಸ್ ಇದೆ, ಎಲ್ಲೋ ರೀತಿಯ ಪೇಂಟಿಂಗ್ಗಳಿದಾವೆ. ಎಲ್ಲ ಥರದ ವಸ್ತುಗಳು ಕೂಡ ಒಂದೇ ಕಡೆ ಸಿಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ಇಡೀ ರಾಷ್ಟ್ರದ ಗ್ರಾಮೀಣ ಭಾಗದ ವಿಶೇಷವಾದಂತಹ ಕಲಾವಿದರು ಮಾಡಿರ್ತಕ್ಕಂಥ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಮೆಟೀರಿಯಲ್ ಏನೇನಿದೆ ಅದೆಲ್ಲವೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಮತ್ತು ಕೊಳ್ಳಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈಗ ಹೊಸ ಮಳಿಗೆಗಳಲ್ಲಿ ಓಡಾಡ್ಲಿಕ್ಕೆ ಸಾಕಷ್ಟು ಜಾಗನೂ ಕೂಡ ಇದೆ. ಇನ್ನು ಮುಂದೆ ನಮ್ಮ ಓಪನ್ ಏರ್ ಥಿಯೇಟರ್ ಏನಿದೆ, ಬಯಲುರಂಗ ಮಂದಿರಲ್ಲಿ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳು ನಡೆಯುವಂಥ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ನಾಗರಿಕರು ಈ ಸಂದರ್ಭವನ್ನು ಬಳಸಿಕೊಂಡು ಇಡೀ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಗ್ರಾಮೀಣ ಕರಕುಶಲ ವಸ್ತುಗಳನ್ನೇನಿದ್ದಾವೆ ಅದನ್ನೆಲ್ಲ ನೋಡಬೇಕು, ಕೊಳ್ಳಬೇಕು ಮತ್ತು ಆ ರೀತಿಯ ಆರ್ಟಿಸನ್ಸ್ಗೆ ಅವರೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ.